ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಿಮ್ಮ ಜೊತೆ ನಾನು ಮತ್ತೊಂದು ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಕೊನೆ ಗಂಟ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿ ಕಾಣುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನೀವು ಬೆಲ್ಲೈಕನ್ ಕ್ಲಿಕ್ ಮಾಡುವುದರಿಂದ ನಾನು ಮಾಡುವ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಇವತ್ತು ನಾನು ಮತ್ತು ನಮ್ಮ ಅಕ್ಕ, ನಮ್ಮ ದಿಶು, ನಮ್ಮ ಕಾವ್ಯ ಊರಿಗೆ ಹೋಗೋಣ ಅಂತ ಹೊರಟಿದ್ವಿ. ಬೆಳಗ್ಗೆ ಅಷ್ಟೊತ್ತಿಗೆ ರೆಡಿ ಆಗಿದ್ವಲ್ವ, ಚಳಿ ಅಂತ ಹೇಳ್ಬಿಟ್ಟು ಅವನಿಗೆ ವೇರು ಕಿವಿಗೆ ಕಟ್ಟಿರೋದು, ತುಂಬ ಚಳಿ ಆಗುತ್ತೆ ಅಂತ ಹೇಳಿ. ಅದಕ್ಕೋಸ್ಕರ ಅಲ್ಲಿಂದ ಮತ್ತೆ ನಾವು ಬಸ್ ಸ್ಟಾಪ್, ಎಂಟಗನಹಳ್ಳಿ ಬಸ್ ಸ್ಟಾಪಿಗೆ ಬಂದು BMTC ಬಸ್ ಬಂದು ನಾವು ಇಲ್ಲಿ ಈಗಲ್ ಬೇಕಸ್ ಹತ್ರ ನಿಂತ್ಕೊಂಡಿದ್ವಿ. ಪಾವಗಡ ಬಸ್ ಹಾಫ್ ಆನ್ ಅವರ್ ಕಾದ್ರೂ ಬರಲಿಲ್ಲ. ಬಸ್ ಬಂತು, ಫುಲ್ಲು ರಶ್ ಆಗಿತ್ತು ಬಸ್ಸು. ಅವ್ರು ಡೋರು ಓಪನ್ ಮಾಡಲಿಲ್ಲ. ಇಳಿಯೋರು ಮಾತ್ರ ಇದ್ರು, ಇಳಿಸ್ಬಿಟ್ಟು ಹಚ್ಕೊಂಡಿಲ್ಲ ಯಾರನ್ನ ಹೊರಟೋದ್ರು. ಅದಕ್ಕೋಸ್ಕರ ಇನ್ನೂ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಮತ್ತೆ ನಾವು ಸೊಂಡೆಕೊಪ್ಪ ಬೈಪಾಸ್ ಹತ್ರ ಹೋದ್ವಿ. ಅಲ್ಲಿನೂ ಬಸ್ ಏನು ಪಾವಗಡದ್ದೇ ಡೈರೆಕ್ಟ್ ಬಸ್ ಸಿಗಲಿಲ್ಲ ನಮಗೆ. ಅದಕ್ಕೋಸ್ಕರ ಫುಲ್ ಖಾಲಿ ಇತ್ತು ತುಮಕೂರು ಬಸ್ಸು. ತುಮಕೂರ್ಗೆ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ತುಮಕೂರು ಬಸ್ಗೆ ಹೋದ್ವಿ. ಮತ್ತು ವೆಯ್ಟ್ ಮಾಡಿದ್ರೆ ಲೇಟ್ ಆಗುತ್ತೆ. ಆ ವೆಯ್ಟ್ ಮಾಡೋ ಬದಲು ತುಮಕೂರ್ಗಾದ್ರೂ ಹೋಗ್ಬಿಟ್ಟು ಹೋಗೋಣ ಅಂತೇಳಿ ತುಮಕೂರ್ಗೆ ಹೋಗಿ ತುಮಕೂರು ಎಂಟ್ರೆನ್ಸ್ ಇದೆ. ತುಮಕೂರಿಂದ ಆಮೇಲೆ ಪಾವಗಡ ಬಸ್ಸಿಗೆ ಹೋಗ್ತೀವಿ. ತುಮಕೂರಿಂದ ಫುಲ್ ಖಾಲಿ ಇರ್ತವ. ಫ್ರೆಂಟ್ಗೆ ಹೋಗಿ ಕೂತಿದ್ದು. ತುಮಕೂರಿಂದ ಮತ್ತೆ ನಮ್ಮ ಪಾವಗಡ ಬಸ್ಸು ನೋಡಿ, ಹೊಸ ಬಸ್ ಸ್ಟ್ಯಾಂಡಲ್ವ, ಅಷ್ಟು ಕರೆಕ್ಟಾಗಿ ಗೊತ್ತಾಗಲಿಲ್ಲ ಫಸ್ಟ್ ಎಲ್ಲಿದೆ ಅಂತ. ಆಮೇಲೆ ಅಲ್ಲಿ ಕೇಳಿಕೊಂಡು ಹೋದ್ವಿ. ಅಲ್ಲಿ ಬಸ್ ಇಳಿದ್ಬಿಟ್ಟು ಬಸ್ ಸ್ಟ್ಯಾಂಡ್ ಎಲ್ಲ ಚೆನ್ನಾಗೇ ಇದೆ, ಮುಂಚೆದಕ್ಕಿಂತ ಚೆನ್ನಾಗಿದೆ ಬಸ್ ಸ್ಟ್ಯಾಂಡು. ಆದರೆ ಜನಗಳು ಎಲ್ಲ ಫುಲ್ ಗಲೀಜು ಮಾಡಿದ್ದಾರೆ. ಈಗಲೂ ಇಷ್ಟು ಬೇಗ ಮಾಡಿಬಿಟ್ಟಿದ್ದಾರೆ. ಆಗಲೇ ಎಲ್ಲ ಗಲೀಜೆಲ್ಲನ ಒಂಥರ ಹಳೇದು ಥರನೇ ಕಾಣಿಸ್ತಾ ಇತ್ತು, ಹೊಸದನ್ನ ಥರನೇ ಇರಲಿಲ್ಲ. ಈ ಅಜ್ಜಿದಿರೆಲ್ಲ ಅಡಿಕೆಲೆ ಹಾಕೊಂಡ್ಬಿಟ್ಟು ಅಲ್ಲೇ ಒಗೆಯೋದು ಆ ಥರ ಎಲ್ಲ ಮಾಡಿದ್ದಾರೆ. ಆದರೂ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡಿದ್ರು ಅಲ್ಲಿ ಕ್ಲೀನ್ ಮಾಡೋರೆಲ್ಲರೂ. ಆದರೂ ಸ್ವಲ್ಪ ಗಲೀಜು ಥರನೇ ಕಾಣಿಸ್ತಾ ಇತ್ತು. ಅಲ್ಲಿ ಬಸ್ ನಿಂತ್ಕೊಳ್ಳೋ ಹತ್ರ ಮಾತ್ರ ಆ ಥರ ಇತ್ತು. ಇನ್ನು ಈಚೆಗಡೆ ಎಲ್ಲ ಚೆನ್ನಾಗೇ ಇತ್ತು, ಚೆನ್ನಾಗೇ ಕ್ಲೀನಾಗೆಲ್ಲ ಕಸ ಎಲ್ಲ ಗುಡಿಸಿದ್ರು. ನೋಡಿ ಎಲ್ಲ ಯಾವ ಥರ ಮಾಡಿದ್ದಾರೆ ಇಲ್ಲಿ. ಇದು ವಿಡಿಯೋ ಎಲ್ಲ ಮಾಡಲಿಕ್ಕೆ ನಮ್ಮ ಅಕ್ಕನ ಕೈಗೆ ಕೊಟ್ಟಿದ್ದೆ, ವಿಡಿಯೋ ಮಾಡಿಕೊಡು ಅಂತ ಹೇಳ್ಬಿಟ್ಟು. ಪರವಾಗಿಲ್ಲ, ಚೆನ್ನಾಗಿ ಮಾಡಿಕೊಟ್ಟೈತೆ ವಿಡಿಯೋ ಎಲ್ಲನೂ. ಎಲ್ಲ ಫುಲ್ ಅಂದರೆ ಬಸ್ ಸ್ಟ್ಯಾಂಡ್ ತೋರಿಸು ಕರೆಕ್ಟಾಗೆ ಅಂತ ಹೇಳಿದ್ದೆ, ಅದಕ್ಕೆ ಎಲ್ಲ ಕರೆಕ್ಟಾಗಿ ತೋರಿಸೈತೆ. ಏನು ನಮ್ಮ ಕಾವ್ಯನ ವೇಲ್ ಹಾಕೊಂಡು ಹೋಗ್ತಿದ್ದಾಳೆ ಜೀನ್ಸ್ಗೆ ಅಂತ ನೋಡಬೇಡಿ. ಆದರೆ ಬೆಳಗ್ಗೆ ಬೇಗ ಬಂದ್ವಲ್ವಾ, ಅದಕ್ಕೋಸ್ಕರ ಚಳಿ ಅಂತ ಅವಳು ಕಿವಿಗೆ ಕಟ್ಕೊಂಡಿರೋ ವೇಲು ಹಂಗೆ ಹಾಕ್ಕೊಂಡಿದ್ದಾಳೆ. ಮತ್ತು ಅಲ್ಲಿಂದ ಕೆಳಗಡೆ ನಮ್ಮ ಪಾವಗಡ ಬಸ್ಸು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಇರೋದು. ನಾವಿದ್ದಿದ್ದು ಫಸ್ಟ್ ಫ್ಲೋರಿಂದ ಮತ್ತೆ ಕೆಳಗಡೆ ಹೋಗ್ಬೇಕಿತ್ತಲ್ವ, ಅಲ್ಲಿ ಸ್ಟೆಪ್ಸ್ ಇತ್ತು, ಅಲ್ಲಿಂದ ಹೋಗ್ತಾ ಇದ್ವಿ. ಇವಾಗ ಅಷ್ಟು ಕನ್ಫ್ಯೂಸ್ ಏನು ಆಗೋದಿಲ್ಲ. ಅಂದರೆ ಯಾವ ಕಡೆ ಏನು ಅಂತೆಲ್ಲ ಬೋರ್ಡ್ ಹಾಕಿರ್ತಾರಲ್ವ, ಯಾರಾದ್ರೂ ಅಲ್ಲಿ ಕೇಳ್ಕೊಂಡು ಹೋಗ್ಬಿಡ್ಬೋದು. ಆವಾಗಾದರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿತ್ತು ಕೆಲವೊಬ್ಬೊಬ್ಬರಿಗೆ. ಈಗೇನು ಆ ಥರ ಇಲ್ಲ, ಚೆನ್ನಾಗಿದೆ, ಎಲ್ಲನ ಚೆನ್ನಾಗಿ ಕಟ್ಸಿದ್ದಾರೆ ಬಸ್ ಸ್ಟ್ಯಾಂಡ್ ಎಲ್ಲನ. ಇದು ಫ್ರಂಟಲ್ಲಿ ಈ ಥರ ಇರೋದು. ಅದನ್ನು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಮತ್ತೆ ಇಲ್ಲಿಂದ ಹೋದರೆ ನಮ್ಮ ಪಾವಗಡ ಬಸ್ ಸಿಗುತ್ತೆ. ಅದಕ್ಕೆ ಇಲ್ಲಿಂದ ಹೋಗ್ತಾ ಇದ್ದು. ಇಲ್ಲೂ ಹೋಗ್ಬಿಟ್ಟು ಪಾವಗಡ ಬಸ್ಸಿಗೆ ಒಂದು 5 ನಿಮಿಷ ವೆಯ್ಟ್ ಮಾಡಿದ್ವಿ ಅಷ್ಟೇ, ಬಂತು. ಅದು ಫುಲ್ ಖಾಲಿ ಇತ್ತು, ಫ್ರೀ ಇತ್ತಲ್ವ, ಅದೇ ಬಸ್ಗೆ ಹೋದ್ವಿ. ಅಂದರೆ ಇನ್ನೂ ಯಾರೂ ಹತ್ಕೊಂಡಿರಲಿಲ್ಲ ಜನ, ನಾವೇ ಫಸ್ಟ್ ಹತ್ಕೊಂಡಿದ್ದು. ಖಾಲಿ ಇತ್ತು. ಅಲ್ಲಿಂದ ಹೊರಟು ಇಲ್ಲಿ ತುಮಕೂರಿಂದ ಶಿರಾ ಗೇಟಿಗೆ ಬರೋಕ್ಕೆ ಎಷ್ಟು ಕಿಲೋಮೀಟರ್ ರೌಂಡ್ ಹಾಕೊಂಡು ಬರಬೇಕಾಗುತ್ತೆ. ಶಿರಾ ಗೇಟಿಗೆ ಹನುಮಂತಪುರ ಕಡೆಯಿಂದ ಬರಬೇಕಾಗುತ್ತೆ. ಯಾಕಂದರೆ ಎಸ್ ಮಾಲ್ ಹತ್ರ ರೋಡ್ ಕ್ಲೋಸ್ ಮಾಡಿದಾರಲ್ವ, ಅದಕ್ಕೋಸ್ಕರ ತುಂಬ ಅಲ್ಲೇ ಲೇಟ್ ಆಗಿಬಿಡುತ್ತೆ. ಅಲ್ಲೇ ಒಂದು ತುಮಕೂರಿಂದ ಶಿರಾ ಗೇಟಿಗೆ ಒಂದು 2 ಕಿಲೋಮೀಟರ್ಸ್ ಇದ್ದರೆ, ನಾವು ರೌಂಡ್ ಹಾಕೊಂಬರೋ ಅಷ್ಟೊತ್ತಿಗೆ ಒಂದು 10 ಕಿಲೋಮೀಟರ್ಸ್ ಆಗೋಗಿರುತ್ತೆ. ಅಲ್ಲಿಂದ ಮತ್ತೆ ಈಗ ಮಧುಗಿರಿಗೆ ಬಂದ್ವಿ. ಮಧುಗಿರಿಯಿಂದ ಹತ್ರನೇ ಇರೋದು ನಮ್ಮೂರು, 54 ಕಿಲೋಮೀಟರ್ ಏನೋ ಮಧುಗಿರಿಯಿಂದ.
ಎಷ್ಟೊತ್ತಿಗೆ ಬಂದಿದ್ದು? ಬೆಳಿಗ್ಗೆ 6 ಗಂಟೆಗೆ ಹೊರಟಿದ್ದು, 12 ಗಂಟೆ ಆಗೈತೆ ಬರೋಕ್ಕೆ. ನಮ್ಮೂರು ಅಷ್ಟು ದೂರ ಐತೆ ನೋಡ್ರಿ, ನೀವೇ ನೋಡಿ. ಆಗಲ್ಲ, ಅಷ್ಟು ದೂರ ಐತೆ. ನಮ್ಮೂರಿಗೆ ಬಸ್ಸು, ಅವ್ರ ಊರಿಗೆ ಒಂದು ಬಸ್ಸು ಬರಲ್ಲ, ನೆಡ್ಕೊಂಡೇ ಹೋಗ್ಬೇಕು. ಮತ್ತೆ ಅಲ್ಲಿಂದ ಹೋಗಿದ ತಕ್ಷಣ ಅವ್ರ ಅತ್ತೆ ಎಲ್ಲ ರೆಡಿ ಮಾಡಿಟ್ಟಿದ್ರು ಪೂಜೆಗೂ ಎಲ್ಲನ. ಅಲ್ಲಿಂದ ನಾವು ಮುಖ ತೊಳ್ಕೊಂಡು ಫ್ರೆಶಪ್ ಆಗಿ ಹೊರಟ್ವಿ. ಬೆಳಗ್ಗೆನೇ ಸ್ನಾನ ಮಾಡ್ಕೊಂಬಂದಿದ್ವಲ್ಲ, ಅದಕ್ಕೋಸ್ಕರ ಸ್ನಾನ ಏನು ಮಾಡೋದಕ್ಕೆ ಹೋಗಲಿಲ್ಲ. ಬೆಳಗ್ಗೆ ಸ್ನಾನ ಮಾಡ್ಕೊಂಬಂದಿದ್ದಕ್ಕೆ ಬಂದು ಮುಖ ಎಲ್ಲ ತೊಳ್ಕೊಂಡು ರೆಡಿ ಆಗಿಬಿಟ್ಟು ನಾಗರು ಮಾಡೋದಕ್ಕೆ ಹೋದ್ವಿ. ಅಲ್ಲಿಂದ ನಾಗರು ಮಾಡೋ ಹತ್ರ ತುಂಬ ಬಿಸಿಲಿತ್ತು. ಅದು ಬೇರೆ ಅರಿಶಿನ ಕುಂಕುಮ ಇಡೋದು ಮರ್ತೋಗ್ಬಿಟ್ಟಿತ್ತು ನಮ್ಮ ಅಕ್ಕವ್ರ ಅತ್ತೆ. ಅದಕ್ಕೋಸ್ಕರ ನಮ್ಮ ಮಾವ ಅಲ್ಲೇ ತೊಗೊಂಬರ್ತೀನಿ ಅಂತ ಹೋಗಿದ್ರು. ಕೂತಿದ್ವಿ ಅಷ್ಟೊತ್ತಿಗೆ ತೊಗೊಂಬರೋವರೆಗೂ. ಅದಕ್ಕೆ ಎಲ್ಲರೂ ಆಯ್ ಮಾಡ್ತಿದ್ದಾರೆ. ನಮ್ಮ ಪೂರ್ವಿ ಎಲ್ಲರ ಮೇಲೂ ಮುಂದ್ಕೊಂಡ್ಬಿಟ್ಟಿದ್ದ. ಇವಾಗ ಪೂಜೆ ಮಾಡೋವಾಗ ಮಾತಾಡು ಅಂದರೂ ಮಾತಾಡ್ತಾ ಇರಲಿಲ್ಲ. ಏನಕ್ಕೋನೋ ಮಾತಾಡು ಪೂರ್ವಿ ಅಂತಂದರೂ ಇಲ್ಲ, ಮುನ್ಸ್ಕೊಂಡು ಆ ಕಡೆ ತಿರ್ಕೊಂಡು ಕೂತಿದ್ದ. ಆಮೇಲೆ ಎಲ್ಲ ತೊಗೊಂಬಂತು ನಮ್ಮ ಮಾವ. ತೊಗೊಂಬಂದ್ಮೇಲೆ ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಐತೆ. ಮುಂಚೆ ನಮ್ಮ ಅಕ್ಕ ಇಲ್ಲೇ ಬೆಂಗಳೂರಲ್ಲೇ ಮಾಡಿತ್ತು, ಆದರೆ ಅವ್ರ ಅತ್ತೆ ಇನ್ನೂ ಮಾಡಿರಲಿಲ್ಲ ಅಂತೇಳ್ಬಿಟ್ಟು ಇಲ್ಲೇ ಮಾಡೋಣ ಬನ್ರಮ್ಮ ಅಂತ ಕರೆದಿತ್ತಲ್ವ, ಅದಕ್ಕೆ ಅಲ್ಲೇ ಹೋಗಿತ್ತು ಅಕ್ಕನೂ. ಅಲ್ಲೇ ಪೂಜೆ ಮಾಡಿಬಿಟ್ಟು ಆಮೇಲೆ ನಮ್ಮೂರಿಗೆ ಹೊರಟ್ವಿ, ನಮ್ಮಮ್ಮ ಅವ್ರ ಊರಿಗೆ. ನಮ್ಮ ಸೈಡ್ ಇದೇ ಥರ ನಾಗರು ಹಬ್ಬ ಮಾಡೋದು. ಅಂದರೆ ಕೆಲವೊಬ್ಬೊಬ್ಬರು ನಾಗರು ಕಲ್ಲಿಗೆ ಮಾಡ್ತಾರೆ, ಕೆಲವೊಬ್ಬೊಬ್ಬರು ಉತ್ತಕ್ಕೆ ಮಾಡ್ತಾರೆ. ನಾವು ಪ್ರತಿ ವರ್ಷವೂ ಉತ್ತಕ್ಕೆ ಮಾಡ್ತೀವಿ. ಅಂದರೆ ನಮ್ಮ ಅಮ್ಮವ್ರ ಊರಲ್ಲಿ ಒಂದು ಹುತ್ತ ಇದೆ, ಅದು ನಮ್ಮ ಅಣ್ಣ ತಮ್ಮಗಳೆಲ್ಲ ಅದರಲ್ಲೇ ಮಾಡ್ತಾರೆ, ಅಲ್ಲೇ ಹೋಗಿ ಮಾಡ್ತಾರೆ. ಬೇರೆ ಬೇರೆ ಕಡೆ ಎಲ್ಲ ಮಾಡಲ್ಲ. ಅದು ನಮ್ಮ ಹೊಲ್ದ ಹತ್ರನೇ ಇದೆ, ಆ ಹುತ್ತಕ್ಕೆ ಮಾಡ್ತಾರೆ. ಈಗ ನಮ್ಮ ಅಕ್ಕವರು ಅಷ್ಟೇ, ಅವ್ರ ಹೊಲದಲ್ಲೇ ಇರೋ ಹುತ್ತಕ್ಕೆ ಇವರು ವರ್ಷ ಮಾಡೋದಂತೆ. ಅದಕ್ಕೆ ಇಲ್ಲೇ ಮಾಡ್ತಾಯಿದ್ದಾರೆ. ಅಂದರೆ ಬೆಂಗಳೂರಲ್ಲಿ ಅಕ್ಕ ಎಲ್ಲಿರುತ್ತೋ ಹುತ್ತ ಅಲ್ಲಿ ಮಾಡಿದ್ದಾರೆ. ಈಗ ಅವ್ರ ಅತ್ತೆ ಇಲ್ಲೇ ಮಾಡೋದು ಅಂತೇಳ್ಬಿಟ್ಟು ಇಲ್ಲೇ ಮಾಡಿಸ್ತಾ ಐತೆ. ಇಲ್ಲೇ ಪೂಜೆ ಮಾಡಿಬಿಟ್ಟು ಹೋಗೋದು ಅಂತ ಹೊರಟಿದ್ವಿ. ನಮ್ಮ ದಿಶುಗೆ ಫೋಟೋ ತೆಗಿತೀವಿ ಈ ಕಡೆ ನೋಡು ಅಂತಂದರೆ ಆ ಥರ ಆ್ಯಕ್ಷನ್ ಎಲ್ಲ ಮಾಡ್ತಾ ಇದ್ದ. ಪೂಜೆ ಮಾಡಬೇಕಾದ್ರೆ ಫೋಟೋ ತೆಗಿತೀವಿ ಕಣೋ ಪೂಜೆ ಮಾಡಬೇಕಾದ್ರೆ ಅಂತ ಅಂದರೆ. ಆಮೇಲೆ ನಮ್ಮ ಅಕ್ಕ ಪೂಜೆ ಮಾಡಿಬಿಟ್ಟು, ನಾನು ಪೂಜೆ ಮಾಡಿರೋದು ವೀಡಿಯೋ ಮಾಡ್ಕೊಂಡಿಲ್ಲ, ಮರ್ತೋಗ್ಬಿಟ್ಟಿದ್ದಾಳೆ ನಮ್ಮ ಕಾವ್ಯ ವೀಡಿಯೋ ಮಾಡೋದು. ಇನ್ನೆಲ್ಲ ಪೂಜೆ ಮಾಡಿದ್ವಿ. ಪೂಜೆ ಮಾಡಿಬಿಟ್ಟು ಲಾಸ್ಟಿಗೆ ನಮ್ಮ ಮಾವ ಅದು ಕರ್ಪೂರ ಕಾಯಿ ಒಳಗಡೆ ಹಚ್ಚಿ ಬೆಳಗ್ತಾ ಇತ್ತು. ಅದು ಗಾಳಿ ತುಂಬ ಬೇಗ ಕೆಟ್ಟೋಗ್ತಾನೆ ಇತ್ತು. ಹಿಂಗೆ ನೋಡೋ ಅಷ್ಟೊತ್ತಿಗೆ ಕೆಟ್ಟೋಗ್ತಾ ಇತ್ತು, ಅಷ್ಟು ಗಾಳಿ ಇತ್ತು. ಮತ್ತು ಅಲ್ಲಿಂದ ಬಂದು ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಅಕ್ಕವ್ರ ಮನೆ ಎದುರುಗಡೆ ಇರೋ ಮನೆಯವರು ಗಿಡ ಎಲ್ಲ ಹಾಕಿದ್ರು, ದಾಸವಾಳ ಮಲ್ಲಿಗೆ ಅದೆಲ್ಲನೂ ಮನೆ ಹಿಂದೆನೇ ಹಾಕಿದ್ರು. ಅದಕ್ಕೆ ನೋಡ್ಕೊಂಡು ಬರೋಣ ಅಂತ ಅಲ್ಲಿಗೆ ಹೋಗಿದ್ವಿ. ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಫೋಟೋ ತಗೊಳಕ್ಕೆ ಚೆನ್ನಾಗಿತ್ತು. ಫೋಟೋ ಎಲ್ಲ ತಗೊಂಡು ಬಂದ್ವಿ ಅಲ್ಲಿಂದ. ಇದು ಮನೆ ಬಿದ್ದೋಗಿರುತ್ತಲ್ಲ ಅದರೊಳಗೆ ಹಾಕ್ಕೊಂಡಿದ್ದಾರೆ. ಮನೆಗೆ ಪೂಜೆಗೆ ಏನಕ್ಕಾದ್ರೂ ಬೇಕಾಗುತ್ತೆ ಹೂವು ಅಂತೇಳ್ಬಿಟ್ಟು. ಅವ್ರಿಗೂ ಮನೆ ಮುಂದೆ ಏನು ಜಾಗ ಇಲ್ಲ, ಆದರೆ ಇದು ಪಕ್ಕದ ಮನೆಯವ್ರದ್ದು ಮನೆ ಬಿದ್ದೋಗಿತ್ತು, ಅವ್ರು ಬೇರೆ ಕಡೆ ಮನೆ ಕಟ್ಕೊಂಡಿದ್ದಾರೆ. ಇಲ್ಲಿ ಖಾಲಿನೇ ಇತ್ತಲ್ವ ಜಾಗ, ಅಲ್ಲಿ ಹಾಕ್ಕೊಂಡಿದ್ದಾರೆ. ಇದು 5 ದಳ ಮತ್ತು ಇನ್ನೂ ಜಾಸ್ತಿ ಎಲ್ಲ ಇರುತ್ತಲ್ಲ ಆ ಥರದ್ದು. ನಮ್ಮ ಅಕ್ಕ ಇದು 5 ದಳದ ದಾಸವಾಳ ಅಂತ ತೋರಿಸ್ತಾ ಇತ್ತು. ಚೆನ್ನಾಗಿತ್ತು ದಾಸವಾಳದ ಕಲರು ಚೆನ್ನಾಗಿತ್ತು, ಹೂವು ಚೆನ್ನಾಗಿತ್ತು. ಆಮೇಲೆ ಮತ್ತೆ ನಮ್ಮ ಅಕ್ಕವರು ಮೊನ್ನೆ ಆಲ್ಟ್ರೇಷನ್ ಎಲ್ಲ ಮಾಡಿಸಿದ್ರು. ಅಂದರೆ ಕಟ್ಟಿರೋ ಮನೆಗೇ ಮನೆಯೆಲ್ಲ ಸೋರ್ತಿತ್ತು ಅಂತ ಆಲ್ಟ್ರೇಷನ್ ಮಾಡಿಸಿದ್ರು. ಅದನ್ನು ಹಂಗೆ ಒಂದು ವೀಡಿಯೋ ಮಾಡಿಕೊಂಡು ಮನೆ ತೋರಿಸು ನಮ್ಮದು ಆಲ್ಟ್ರೇಷನ್ ಮಾಡಿಸಿರೋದು, ಪೇಂಟ್ ಎಲ್ಲ ಹೆಂಗೆ ಮಾಡಿಸಿದ್ದಾರೆ ಅಂತ ಹೇಳ್ತಿತ್ತು. ಇದು ನಮ್ಮ ಅಕ್ಕವ್ರ ಮನೆ. ಎಲ್ಲ ಮುಂಚೆ ಎಲ್ಲ ಇದ್ರ ಮೇಲೆ ಹುಣಸೆ ಹಣ್ಣೆಲ್ಲ ಬಡಿತಾ ಇದ್ರಂತೆ, ಅದಕ್ಕೆ ಎಲ್ಲ ಜಾಸ್ತಿ ಬೇಗ ಸೋರೋದಕ್ಕೆ ಇದಾಗ್ಬಿಟ್ಟೈತೆ. ಮನೆ ಕಟ್ಟೇನು ತುಂಬ ದಿನ ಏನಾಗಿಲ್ಲ, ಆದ್ರೂ ಅದು ಇದಾಗಿದ್ದು ಹುಣ್ಸೆಕಾಯಿ ಎಲ್ಲ ಮೇಲೇ ಬಡಿತಾ ಇದ್ರಲ್ವ, ಗೊಳ್ಳೆ ತೆಗಿಯೋದು ಆ ಥರದ್ದೆಲ್ಲನ, ಅದಕ್ಕೆ ಇತ್ತು ಅಂತೇಳ್ಬಿಟ್ಟು ಆಲ್ಟ್ರೇಷನ್ ಮಾಡಿದ್ದಾರೆ ಎಲ್ಲನೂ. ಇದು ಎಷ್ಟು ಚೆನ್ನಾಗಿತ್ತು, ಹಳೆ ಕಾಲದ ಮನೆ. ಫುಲ್ ರೌಂಡ್ ಕಟ್ಟಿದ್ದಾರೆ. ಈಗ ಅದರಲ್ಲೇನಿಲ್ಲ, ಅವರು ಬೇರೆ ಪಕ್ಕದಲ್ಲೇನೋ ಮನೆ ಕಟ್ಕೊಂಡಿದ್ದಾರಂತೆ. ಚೆನ್ನಾಗಿದೆ, ಮನೆ ಏನು ಬಿದ್ದೋಗಿಲ್ಲ. ಆಮೇಲೆ ಇದು ಹೇಳಿದ್ನಲ್ವ ದಾಸವಾಳದ ಗಿಡ ಎಲ್ಲ ಇತ್ತಲ್ಲ, ಅವ್ರ ಮನೆ ಬಿದ್ದೋಗಿದೆ, ಬೇರೆ ಕಡೆ ಕಟ್ಕೊಂಡಿದ್ದಾರೆ. ನೋಡಿ ಗೈಸ್, ಹೋಗೋವಾಗೂ ನಡ್ಕೊಂಡೆ ಹೋಗಿದ್ದು, ಈಗ ಬರೋವಾಗೂ ಮತ್ತೆ ನಡ್ಕೊಂಡೆ ಹೋಗ್ತಾ ಇದ್ದೀವಿ. ಪೂಜೆ ಮುಗಿಸ್ಕೊಂಡು ಮತ್ತೆ ಮನೆ ಬೆಂಗಳೂರು ಅಲ್ಲ ಗೈಸ್, ನಮ್ಮೂರಿಗೆ ಹೋಗ್ತಾ ಇದ್ದೀವಿ, ಕರೆಕೆನಹಳ್ಳಿಗೆ. ಬೆಂಗಳೂರಿಗಿನ್ನ ನಾವು ನಾಳೆ ಹೋಗ್ತೀವಿ, ನಾಳೆ ಅಲ್ಲ ಸೋಮವಾರ ಹೋಗ್ತೀವಿ ಗೈಸ್. ಊರಿಗೆ ಇನ್ನು ಕಂಟಿನ್ಯೂ ಆಗುತ್ತೆ ಗೈಸ್, ಅವಾಗ ನೋಡೋಣ. ಬೆಂಗಳೂರಿಗೆ ಹೋಗ್ತಾರ ಕರೆಕೆನಹಳ್ಳಿಗೆ ಬರ್ತಾರ ಅಂತ ಇವರು. ಕರೆಕೆನಹಳ್ಳಿಗೆ ಬರ್ತಾ ಇರೋದು ಸುಳ್ಳು ಹೇಳ್ತಾವ್ರೆ, ಸುಮ್ಮನೆ ಬೆಂಗಳೂರಿಗೆ ಬೆಂಗಳೂರಿಗಲ್ಲ ಗೈಸ್, ನಾವು ಹೋಗ್ತಾ ಇದ್ದೀವಿ ಕರೆಕೆನಹಳ್ಳಿಗೆ. ಇವ್ರೂರಿಗೆ
ಅಕ್ಕಿಗೆ ಫ್ಲೈಟು ಬಿಡಬೇಕು ಅಂತ ಅಂದ್ಕೊಂಡಿದೀವಿ, ಬಿಡೋಕ್ಕಾಯ್ತಾ ಇಲ್ಲ. ನನ್ನ ಮಗನ ಬರ್ತಡೇ ಇವತ್ತು, ಬರ್ತಡೇ ಎಲ್ಲ ಮುಗಿಸ್ ವಿಶ್ ಮಾಡಿ ಗೈಸ್ ಎಲ್ಲರೂ ನಮ್ಮ ಪೂರ್ವಿದ ಬರ್ತಡೇ. ಅಲ್ಲಿಂದ ಬಂದಮೇಲೆ ನಮ್ಮ ದೊಡ್ಡಮ್ಮ ಮಡ್ಲಕ್ಕಿ ಕೊಡ್ತೀನಿ, ಟೈಮೆಲ್ಲ ಇವಾಗಲೇ ಚೆನ್ನಾಗಿದೆ ಅಂತ ಹೇಳಿತ್ತು. ಅಂದರೆ ನಾವು ಗೌರಿ ಹಬ್ಬಕ್ಕೆ ಬಂದಿರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ಇವಾಗಲೇ ಮಡ್ಲಕ್ಕಿ ಕೊಡ್ತೀನಿ ಇಬ್ರಿಗೂ ಅಂತೇಳಿ ಕೂರಿಸಿತ್ತು. ಆದರೆ ನಾನು ಅಳಿಯ ನಾನು ಕೊಡ್ತೀನಿ, ನಾನು ಅರಿಶಿನ ಕುಂಕುಮ ಇಡ್ತೀನಿ ಅಂತೆಲ್ಲ ಫುಲ್ ಅಡಾಡ್ತಾನೆ ಇದ್ದ. ನಮ್ಮ ದೊಡ್ಡಮ್ಮ ಯಾವ ಥರ ಮಾಡುತ್ತೋ ಎಲ್ಲ ಸೇಮ್ ಅವನು ಅದೇ ಥರ ಮಾಡ್ತಾಯಿದ್ದ. ಅರಿಶಿನ ಕುಂಕುಮ ಇಡೋದು ನನಗೂ ಮತ್ತು ನಮ್ಮ ಅಕ್ಕಂಗೂ. ಮತ್ತು ನಮ್ಮ ದೊಡ್ಡಮ್ಮ ಅದು ಅಂದರೆ ಮಡ್ಲಕ್ಕಿ ಹಾಕ್ಬೇಕಾದ್ರೆ ಅಕ್ಕಿ ಕೊಡ್ತಾರಲ್ವ, ಅದು ಅಕ್ಕಿ ಹಾಕಿರೋದು. ನಮ್ಮ ದೊಡ್ಡಮ್ಮ ಯಾವ ಥರ ತಗೊಳುತ್ತೋ ಅವನು ಅದೇ ಥರ ಮಾಡ್ತಾಯಿದ್ದ. ಮತ್ತು ನಮಗೆ ಅರಿಶಿನ ಕುಂಕುಮ ಇಟ್ಟು ಅಕ್ಕಿ ಮೇಲೆಗಡೆ ಹಾಕ್ತಾರಲ್ಲ ಅಕ್ಷತೆ ಕಾಳು ಥರ, ಆ ಥರ ಎಲ್ಲ ಮಾಡ್ತಾಯಿದ್ರೆ ಅದನ್ನು ಮಾಡ್ತಾಯಿದ್ದ. ನಮ್ಮ ದೊಡ್ಡಪ್ಪ ಅದಕ್ಕೆ ಹೇಳ್ತಾ ಇತ್ತು, ನೀನು ಮುಂದೆ ಕೊಡುವಂತೆ, ಈಗ ಬಿಡು ಅಜ್ಜಿ ಕೊಡಲಿ, ನೀನು ದೊಡ್ಡವನಾದ್ಮೇಲೆ ಕೊಡುವಂತೆ ಅಂತ ನಮ್ಮ ದೊಡ್ಡಪ್ಪ ಹೇಳ್ತಾ ಇತ್ತು. ಆದರೂ ಕೇಳ್ತಾನೆ ಇರಲಿಲ್ಲ ಅವನು. ನಾನು ಮಾಡ್ತೀನಿ ಹಿಂಗೆ, ನಾನು ಕೊಡ್ತೀನಿ, ನಾನು ಹೂವು ಮುಡಿಸ್ತೀನಿ ಅಂತೆಲ್ಲ ಹೇಳ್ತಾ ಇದ್ದ. ನಮ್ಮ ದೊಡ್ಡಮ್ಮ ಇದು ದಾರ ಅಂಗದಾರ ಅಂತಾರಲ್ಲ ಅದು ಕೊಟ್ಟಿತ್ತು, ತಾಳಿ ಕಟ್ಕೊಳ್ರಿ ಅಂತ, ಅದೆಲ್ಲಿಗೆ ಕಟ್ಕೊಬೇಕು ಅಂತೆಲ್ಲ ಕೇಳ್ತಾ ಇದ್ದ. ಚೆನ್ನಾಗಿ ಮಾತಾಡಿಕೊಂಡು ಅವ್ರ ಜೊತೆ ಎಲ್ಲ ಅವನು ಅವ್ರು ಏನು ಮಾಡ್ತಾರೋ ಇವನು ಅದೇ ಮಾಡಬೇಕು. ಅವ್ರು ಏನಾದರೂ ಪೂಜೆ ಥರ ಮಾಡಿದ್ರೆ ಇವನು ಪೂಜೆನೂ ಮಾಡಬೇಕು. ಎಲ್ಲ ಇವನು ಅವ್ರು ಮಾಡ್ದಂಗೆ ಮಾಡ್ತಾಯಿರಬೇಕು. ನೋಡಿ ನಂಗೆ ನಮ್ಮ ದೊಡ್ಡಮ್ಮ ಹೂವು ಮುಡಿಸ್ತು ಅಂತೇಳಿ ನಮ್ಮ ಅಕ್ಕಂಗೆ ಹೋಗಿದ್ದಾನೆ ಹೂವು ಮುಡ್ಸೋದಕ್ಕೆ. ನಮ್ಮ ಅಕ್ಕ ಕೊಡೋ ನಾನು ಮುಡ್ಕೊತೀನಿ ಅಂತಂದರೂ ಕೊಡದೆ ಮುಡ್ಸ್ದಾಕೆ ಹೋಗಿ ಅಕ್ಕೆ ಇಟ್ಟು ಮುಡಿಸಿದ್ದೀನಿ ಅಂತೇಳಿ. ಮತ್ತು ನಮ್ಮ ದೊಡ್ಡಮ್ಮನ ಹತ್ರ ಪಿನ್ ಇಸ್ಕೊಂಡು ನಮ್ಮ ಅಕ್ಕ ಮುಡ್ಕೊಳ್ತು ಹೂವನ. ಇದು ಮಡ್ಲಕ್ಕೆ ಕೊಡೋದು 3 ಮನೆ ಇಲ್ಲ 5 ಮನೆ ಆ ಥರ ಕೊಡ್ತಾರೆ. ನಾವು 3 ಮನೇಲಿ ಹಾಕ್ಸ್ಕೊಂಡ್ವಿ ಮಡ್ಲಕ್ಕಿನ. ಅಂದರೆ ಬೇರೆ ಬೇರೆ ಇನ್ನೇನು ಹೋಗೋದು ಬಿಡು ಎಲ್ಲ ಕಡೆ ಅಂತೇಳ್ಬಿಟ್ಟು 3 ಮನೇಲಿ ಸಾಕು ಅಂತ ನಮ್ಮ ದೊಡ್ಡಮ್ಮ, ಸಾಕ್ಬಿಡು 3 ಮನೇಲಿ, ನಿಮಗೂ ಹೋಗೋಕ್ಕಾಗಲ್ಲ ಅಂತೇಳಿ ಹೇಳ್ತಾ ಇತ್ತು. ನಮ್ಮ ಅಕ್ಕ ಹಿಂದೆ ಸೆರ್ಗಿಂದ ಹಾಕ್ಸ್ಕೊಳಕ್ಕೆ ಹೋಯ್ತು. ಅದಕ್ಕೆ ನಮ್ಮ ದೊಡ್ಡಮ್ಮ ಆ ಥರ ಹಾಕ್ಸ್ಕೊಬಾರ್ದು, ಮುಂದೆ ಸ್ಯಾರಿನಲ್ಲಿ ಸೆರ್ಗು ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ಮುಂದೆ ಇರುತ್ತಲ್ಲ ಅದರಿಂದನೇ ಹಾಕ್ಸ್ಕೊಬೇಕು ಮಡ್ಲಕ್ಕಿನ, ಸೆರ್ಗಿಂದ ಯಾವತ್ತೂ ಹಾಕ್ಸ್ಕೊಳಕ್ಕೆ ಹೋಗ್ಬೇಡ ಎಲ್ಲನೂ ಅಂತ ಹೇಳ್ತಾ ಇತ್ತು. ನಮ್ಮ ದೊಡ್ಡಮ್ಮ ಈಗ ಅಕ್ಕಿನಲ್ಲಿ ಈ ಥರ ಮಾಡ್ತಿದ್ಯಲ್ಲ ಅನ್ನೋದಕ್ಕೆ ನಾನು ಇದೇ ಥರ ಮಾಡ್ತೀನಿ ಅಂತ ಅಲ್ಲಿ ಸಂದಿಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ದಾನೆ ನೋಡಿ. ನಾನು ಇದೇ ಥರ ಮಾಡಬೇಕು ನಾನು ಅಂತ ನಿಮ್ಮ ಅಪ್ಪಂಗೆ ಹೇಳ್ತೀವಿ, ವೀಡಿಯೋ ಕಾಲ್ ಮಾಡಿ ತೋರಿಸ್ತೀವಿ ಇರು ಈ ಥರ ಮಾಡ್ತಿದ್ದಾನೆ ಅಂತಂದ್ರೂ ನಾನು ಹಿಂದೆನೇ ಹೋಗ್ತಾ ಇಲ್ಲ. ಬರೀ ನಾನು ಮಾಡ್ತೀನಿ ಅಂತ ಬಂದುಬಿಟ್ಟಿದ್ದ ಮುಂದೆ ಅವ್ರ ಅಜ್ಜಿ ಜೊತೆ. ಅವ್ರ ಅಜ್ಜಿ ಸರಿ ಆಯಿತು ನೀನೇ ಮಾಡು ಅಂತ ಹೋದರೆ ಈ ಥರ ಮಾಡ್ತಾವನೆ. ಅಕ್ಕಿ ಕಾಳು ಹಾಕ್ಬಿಟ್ಟು ನಮ್ಮ ಅಕ್ಕ ಕಾಲಿಗೆ ಬೀಳೋ ಅಂತಂದರೆ ಕರೆಕ್ಟಾಗಿ ಬೀಳೋ ಅಂತಂದರೆ ಹಿಂಗೆ ಕಾಲಿಗೆ ಬಿದ್ದುಬಿಟ್ಟು ಹೊರ್ಟೋದ. ಅಂದರೆ ನಮ್ಮದ್ರಲ್ಲಿ ಹೆಣ್ಮಕ್ಳ ಹತ್ರ ಕಾಲಿಗೆ ಬೀಳಿಸ್ಕೊಳ್ಳಲ್ಲ, ಅವರೇ ನಮ್ಮ ಕಾಲಿಗೆ ಬೀಳ್ತಾರೆ. ಹೆಣ್ಮಕ್ಳಿಗೆ ಬೀಳಿಸ್ಕೊಳ್ಳಲ್ಲ ಹೆಣ್ಮಕ್ಳ ಹತ್ರ, ಅದಕ್ಕೆ ಅವನ ಹತ್ರನೇ ಬೀಳ್ಸ್ಕೊತ ಅವರೇ. ಅದಕ್ಕೆ ನೀವು ಅದಕ್ಕೂ ಹೇಳ್ಬೇಡಿ ಚಿಕ್ಕ ಮಕ್ಳ ಹತ್ರ ಕಾಲಿಗೆ ಬೀಳಿಸ್ಕೊಬಾರ್ದು ಅಂತ. ನಮ್ಮದ್ರಲ್ಲಿ ಗಂಡು ಮಕ್ಕಳು ಬೀಳ್ತಾರಲ್ವ, ಚಿಕ್ಕ ಮಕ್ಳಾದ್ರೆ ಹೋಗ್ಬೋದು, ದೊಡ್ಡವರಾದ್ರೆ ಹೋಗ್ಬೋದು. ಗಂಡು ಮಕ್ಕಳೇ ಹೆಣ್ಮಕ್ಳು ಕಾಲಿಗೆ ಬೀಳೋದು. ಆದರೆ ಸೊಸೆಯರಿಗಲ್ಲ, ಹೆಣ್ಮಕ್ಳಿಗೆ ಮಾತ್ರ, ಮನೆ ಹೆಣ್ಮಕ್ಳಿಗೆ ಮಾತ್ರ ಬೀಳ್ತಾರೆ ಅಷ್ಟೇ. ನಮ್ಮ ಅಕ್ಕಂಗಾದ್ಮೇಲೆ ಈಗ ನನಗೆ ಆಗ್ತಾಯಿದ್ರೆ ಅಲ್ಲಿ ಸೈಡಲ್ಲಿ ಕೂತಿದ್ದ. ಮತ್ತು ನನಗೆ ಹಾಕೋದು ನೋಡ್ಬಿಟ್ಟು ಮತ್ತೆ ಈ ಕಡೆ ಬಂದುಬಿಟ್ಟು ನಾನು ಹಾಕ್ತೀನಿ ಅಂತ ಇಲ್ಲೂ ಸ್ಟಾರ್ಟ್ ಮಾಡಿಬಿಟ್ಟ. ಸಾಕು ಬಿಡು ಹಾಕಿದ್ಯಾ ಅಂತಂದ್ರೂ ಕೇಳೋಂಗಿಲ್ಲ ಅವನು. ಈಗ ನಮ್ಮ ದೊಡ್ಡಮ್ಮ ಕಾಲಿಗೆ ಬೀಳ್ತಾ ಇತ್ತು, ಅದು ವೀಡಿಯೋ ಮಾಡ್ಕೊಬಿಟ್ಟಿದ್ದಾಳೆ ನಮ್ಮ ಕಾವ್ಯ. ನಮ್ಮ ಅಕ್ಕಂಗೂ ಮತ್ತು ನನಗೂ ಇಬ್ಬರಿಗೂ ಕಾಲಿಗೆ ಬೀಳ್ತಾಯಿದ್ರು. ನಮ್ಮ ದಿಶುಗೆ ಕರಿತಾ ಇದ್ರು, ಬಾ ಕಾಲಿಗೆ ಬೀಳು ಅತ್ತೆಯರಿಗೆ ಅಂತ. ಅವನು ನಾನು ಆಗಲೇ ಬಿದ್ದಿದ್ದೀನಲ್ಲ ಈಗ ಮತ್ತೆ ಬರಲ್ಲ ಅಂತೇಳ್ಬಿಟ್ಟು ಹೋಗಿ ಅಲ್ಲಿ ಕೂತಿದ್ದ, ಫೋನ್ ನೋಡ್ಕೊಂಡು ಅವ್ರ ಮಾವನ ಹತ್ರ ಫೋನ್ ಇಸ್ಕೊಂಡು. ಈಗ ಮತ್ತೆ ನಮ್ಮ ಅಮ್ಮನೂ ಕಾಲಿಗೆ ಬೀಳ್ತಾ ಇತ್ತು. ಎಲ್ಲಿಗೆ ಹೋದ್ರು ಬರೀ ಕಾಲಿಗೆ ಬೀಳ್ಸ್ಕೊಳೋದೇ ಆಗುತ್ತೆ ಈ ಥರ. ನಮ್ಮ ದೊಡ್ಡಪ್ಪ ಎಲ್ಲ ಆದಮೇಲೆ ಅಕ್ಕಿ ಕಾಳು ಅವೆಲ್ಲ ಚೆಲ್ಲಂಗಿಲ್ಲ, ನಿಮ್ಮ ಮನೆಗೆ ಹಂಗೆ ತಗೊಂಡೋಗ್ಬೇಕು, ಒಂಚೂರು ಚೆಲ್ಲಂಗಿಲ್ಲ ಅಂತ ಹೇಳ್ತಿತ್ತು. ಮತ್ತು ಅಲ್ಲಿಂದ ನಾವು ನಮ್ಮ ಮನೆಗೆ ಬಂದ್ವಿ. ನಮ್ಮಮ್ಮ ಅಂಗಡಿ ಹತ್ರ ಹೋಗಿತ್ತು, ಕೊಬ್ಬರಿ ಮತ್ತು ಸ್ವೀಟ್ ಏನೇನೋ ತರ್ತೀನಿ ಅಂತ ಹೋಗಿತ್ತು. ಅಲ್ಲಿಂದ ನಮ್ಮ ಮನೆ ಹತ್ರ ಬಂದು ಅದೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ದು. ಆಮೇಲೆ ನಮ್ಮಮ್ಮ ಬಂದಮೇಲೆ ಮಡ್ಲಕ್ಕಿ ಹಾಕ್ಸ್ಕೊಂಡು ಮತ್ತೆ ನಮ್ಮ ದೊಡ್ಡಪ್ಪವ್ರ ಮನೆ ಹತ್ರ ಹೋಗಿದ್ದಾಯಿತು. ನಮ್ಮ ಕಾವ್ಯಂಗೆ ವೀಡಿಯೋ ಮಾಡು ಅಂತ ಕೊಟ್ಟಿದ್ರೆ ಫೋಸ್ ಕೊಡ್ತಾವಳೆ. ಇವಳು ನನ್ನ ಸೊಸೆ, ಇವಳು ರೌಡಿ ಇವಳು. ಚಿಕ್ಕ ಮಕ್ಕಳು ಅಂತ ನಾವು ಎತ್ಕೊಳ್ಳೋಕೆ ಹೋಗ್ಬಿಟ್ರೆ ಕಿತ್ಬಿಡ್ತಾಳೆ ಕೂದಲು ಎಲ್ಲನೂ, ಗಿಚ್ಚೋದು ಕೀಳೋದು ಮಾಡ್ತಾಳೆ. ಅಂದರೆ ಚೆನ್ನಾಗಿ ಬರ್ತಾಳೆ, ಎಲ್ಲರ ಜೊತೆ ಅಡ್ಜಸ್ಟ್ ಆಗ್ತಾಳೆ ಚೆನ್ನಾಗಿ. ನಮ್ಮಮ್ಮ ಬರ್ತಿದ್ಯಾ ಅಂತ ನೋಡ್ಕೊಂಬರೋದಕ್ಕೆ ಹೋಗ್ತಿದ್ದಾಳೆ ನಮ್ಮ ಕಾವ್ಯ. ಮತ್ತು ನೆಕ್ಸ್ಟ್ ಡೇ ಇದು ಭಾನುವಾರ ಬೆಳಗ್ಗೆ ವಿಡಿಯೋ ಇದು. ಏನು ಇನ್ನೂ ಡ್ರೆಸ್ ಚೇಂಜ್ ಮಾಡಿದೆ, ಹತ್ರಲ್ಲೇ ಇದ್ದಾರೆ, ಫ್ರೆಶ್ ಅಪ್ ಆಗಿದೆ ಅಂತ ಅಂದ್ಕೋಬೇಡಿ. ಮಾರ್ನಿಂಗ್ ಅಲ್ವಾ, ಇನ್ನೂ ಬೇಗನೆ ಎದ್ಬಿಟ್ಟು
ನಾವು ನಮ್ಮ ದೊಡ್ಡಮ್ಮ ಮನೆ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ವಿ. ನಮ್ಮ ಕಾವ್ಯ ಎಣ್ಣೆ ಹಚ್ಚಿಸ್ಕೊಂಡಿದ್ಲು, ಅದಕ್ಕೆ ಕೂದಲು ಬಿಟ್ಕೊಂಡು ಆಡ್ತಿದ್ದಾಳೆ. ಈಗ ಮನೆಗೆ ಹೋಗ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಬೇಕಿತ್ತು. ಅದಕ್ಕೆ ನಮ್ಮ ದೊಡ್ಡಮ್ಮ ಮನೆಯಿಂದ ಈಗ ನಮ್ಮ ಮನೆಗೆ ಹೋಗ್ತಾ ಇದ್ವಿ. ಅಲ್ಲಿ ನಮ್ಮ ಆಂಟಿಯವ್ರು ಸಿಕ್ಕಿದ್ರೆ ಮಾತಾಡಿಸ್ತಾ ಇದ್ರೆ ಇವಳು ಗೈಸ್ ಇಲ್ಲಿ ರೋಡಲ್ಲಿ ಸಿಕ್ಕಿದ್ರು ಆಂಟಿಯವರು, ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗ್ತಾ ಇದೆ ಅಂತೇಳಿ ಮುಂದೆ ಹೋದ್ವಿ. ಅಷ್ಟೊತ್ತಿಗೆ ನಮ್ಮ ದೊಡ್ಡಮ್ಮ ಸಿಕ್ಕಿದ್ರು. ಅಲ್ಲೂ ಮಾತಾಡ್ಕೊಂಡು ನಿಂತಿದ್ರೆ ನೋಡಿ ಗೈಸ್ ರೋಡಲ್ಲಿ ಸಿಕ್ಕೋರ್ನೆಲ್ಲ ಮಾತಾಡ್ಕೊಂಡು ಹೋಗ್ತಿದ್ದೆ ಇವಕ್ಕ ಅಂತೂ ಅಂತ ಹೇಳ್ಕೊಂಡಿತ್ತು. ಅವಾಗ ವೀಡಿಯೋ ಮಾಡ್ತಾ ಇದ್ಲಲ್ಲ ನಮ್ಮ ದೊಡ್ಡಮ್ಮ, ಏನು ಫೋಟೋ ತಕ್ಕಂತಿದ್ಯಾ ಅಂತ ಕೇಳ್ತಿತ್ತು. ಅದಕ್ಕೆ ಫೋಟೋ ತಕ್ಕೊತಾ ಇದ್ದೀನಿ ಅಂತೇಳಿ ನೋಡ್ಕೊಂಡು ನಗ್ತಾ ಇದ್ಲು. ಯಾವಾಗ ಬಂದು ಏನು ಅಂತ ಮಾತಾಡಿಸ್ತಾ ಇತ್ತು ನಮ್ಮ ದೊಡ್ಡಮ್ಮ. ಹಬ್ಬಕ್ಕೆ ಬಂದಿಲ್ಲ, ಇವಾಗ ಬಂದಿದ್ದೀರಾ, ಹಬ್ಬಕ್ಕೆ ಯಾರೂ ಇರಲೇ ಇಲ್ಲ ಅಂತೇಳಿ ಮಾತಾಡಿಸ್ತಾ ಇತ್ತು. ಆಮೇಲೆ ಮತ್ತೆ ಸಂಜೆ ಬರ್ತೀವಿ ದೊಡ್ಡಮ್ಮ ಅಂತೇಳಿ ಹೋಗ್ತಾ ಇದ್ವಿ. ಮತ್ತು ಅಷ್ಟೊತ್ತಿಗೆ ನಮ್ಮ ರೌಡಿ ಸಿಕ್ಕಿದ್ಲು. ರೌಡಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಅಲ್ಲೇ ರೆಡಿಯಾಗಿ ನಿಂತಿದ್ಲು. ಬೆಳಗ್ಗೆನೇ ಫ್ರೆಶ್ ಅಪ್ ಆಗಿಬಿಟ್ಟು ಮಾತಾಡಿಸ್ಕೊಂಡು ಆಯ್ ಮಾಡು ಅಂತಂದ್ರೂ ಆಯ್ ಮಾಡ್ತಾಯಿಲ್ಲ. ರೌಡಿ ಅಂತಂದರೆ ಆಗಲೇ ನೋಡಿದ್ರಲ್ವ ನನ್ನ ಸೊಸೆ ಅಂತ ಹೇಳಿದ್ನಲ್ಲ, ಅವಳೇ ನಾನು ರೌಡಿ ಅಂತ ಹೇಳಿದ್ದೆ ಇವಾಗ್ಲೂ. ಮತ್ತು ಇದು ಅವ್ರ ಅಕ್ಕ. ಇವಳು ಅಷ್ಟು ಇದೆಲ್ಲ ಇಲ್ಲ, ಘಾಟಿ, ಮತ್ತು ಯಾರ ಹತ್ರನೂ ಬರೋದಿಲ್ಲ ಜಾಸ್ತಿ. ಅವ್ರ ತಂಗಿ ಆದರೆ ಚೆನ್ನಾಗಿ ಬರ್ತಾಳೆ, ಎಲ್ಲರ ಹತ್ರನೂ ಮಾತಾಡ್ಸ್ಕೊಂಡು ಚೆನ್ನಾಗಿರ್ಬೇಕು. ಚಿಕ್ಕ ಮಕ್ಕಳು ಅಂದರೆ ಮಾತಾಡ್ಸ್ಕೊಂಡು ಬರ್ತಾ ಇರಬೇಕು. ಹಂಗೆ ಮಾತಾಡ್ಕೊಂಡು ನಾವು ಮುಂದೆ ಮನೆ ಹತ್ರ ಹೋಗಿ ನಮ್ಮ ಮನೆ ಹತ್ರ ಆಮೇಲೆ ಇವಳು ರೆಡಿ ಆಗಕ್ಕೆ ಬಂದಿದ್ದೀವಿ ಗೈಸ್ ಇಲ್ಲಿ ನಮ್ಮ ಮನೆ ಹತ್ರ ಅಂತೆಲ್ಲ ಹೇಳ್ತಾ ಇದ್ಲು. ಆಮೇಲೆ ನಮ್ಮದು ಒಂದಲ್ಲ ಇರೋದು ಮನೆ ಅಂತೇಳಿ ಮೂರು ಇದ್ದಾವೆ ಅಂತ ಹೇಳ್ತಾ ಇದ್ಲು. ರೆಡಿಯಾಗಿ ಹೋಗೋಣ ಬಾ ಅಂತ. ಮತ್ತು ಅಲ್ಲಿಂದ ನಾವು ಅಂಗಡಿ ಹತ್ರ ಬಂದ್ವಿ. ನಾವು ಅಂಗಡಿ ಹತ್ರ ಬಂದ ತಕ್ಷಣ ಅಮ್ಮ ಮನೆ ಹತ್ರ ಹೋದ್ರು ಏನೋ ತರಬೇಕು ಅಂತೇಳ್ಬಿಟ್ಟು. ಇವತ್ತು ನಮ್ಮೂರಲ್ಲಿ ಗಣೇಶ ಬಿಡ್ತಾ ಇದ್ರಲ್ಲ, ಅದಕ್ಕೆ DJ ಕರೆಸಿದ್ರು ನಮ್ಮ ಕಾವ್ಯ. ಅದಕ್ಕೆ ಇವತ್ತು ನಮ್ಮ ಬರ್ತಡೇ ಅಲ್ವಾ, ಅದಕ್ಕೋಸ್ಕರ DJ ಕರೆಸಿದ್ದೀವಿ ಅಂತೆಲ್ಲ ತೋರಿಸ್ತಾ ಇದ್ಲು. ನಾನು ಅದಕ್ಕೆ ನಿಮ್ಮ ಬರ್ತಡೇ ಅಂತ ಕರೆಸಿದ್ದಾರೆ ಬಿಡು, ಗಣೇಶನ ಬಿಡೋದಕ್ಕೇನಲ್ಲ ಅಂತ ಹೇಳ್ತಿದ್ರೆ, ಅದು ನಮ್ಮ ಬರ್ತಡೇ ಅಂತ ಕರೆಸಿರೋದು ಅಂತ ಹೇಳ್ತಿದ್ರು. ಮತ್ತು ಗಣೇಶಂದು ಪ್ರಸಾದ ಕೊಟ್ಟಿದ್ರು. ಅಮ್ಮ ಇಸ್ಕೊಂಡಿಟ್ಟಿತ್ತು, ಟೊಮೊಟೊ ಬಾತ್ ಕೊಟ್ಟಿದ್ರು. ಅಮ್ಮ ಸ್ವಲ್ಪ ತಿಂತಾಯಿತ್ತು, ಮತ್ತು ನಂಗೆ ಸ್ವಲ್ಪ ಎತ್ತಿಟ್ಟಿತ್ತು, ತಿಂತಾಯಿದ್ವಿ. ನಮ್ಮ ಕಾವ್ಯಂಗೆ ತಿನ್ನು ಅಂತ ಹೇಳಿದ್ರೆ ಸ್ವಲ್ಪ ಟೇಸ್ಟು ಖಾರ ಥರ ಇತ್ತು. ಅದಕ್ಕೆ ನಂಗೆ ಬೇಡ, ನಾನು ತಿನ್ನೋದಿಲ್ಲ ಅಂತ ಹೇಳ್ತಿದ್ಲು. ಅದಕ್ಕೆ ನೀನು ತಿನ್ನಬೇಡ ಬಿಡು, ನಾನೆಲ್ಲ ತಿಂದ್ಕೊತೀನಿ ಅಂತ ಹೇಳ್ಬಿಟ್ಟು ತಿಂದ್ಕೊಂಡು ಚೆನ್ನಾಗೇ ಇತ್ತು. ಅಂದರೆ ಅವಳಿಗೆ ಸ್ವಲ್ಪ ಖಾರ ಅನಿಸ್ತು ಅಂತ ಹೇಳ್ಬಿಟ್ಟು ಒಂದು ಸತಿ ಅಷ್ಟೇ ತಿಂದು ಮತ್ತೆ ಹೋಗ್ತಾ ನೋಡಿ ಯಾಕೆ ಅಷ್ಟು ದಪ್ಪ ಆಗಿದೆ ಅದಕ್ಕೆ ಸೌಂಡು DJ ಚೆಕ್ ಮಾಡ್ತಾ ಇದ್ರಲ್ವಾ, ಸೌಂಡ್ ಯಾವ ಥರ ಬರುತ್ತೆ ಅದನ್ನು ದಪ್ಪ ಇದ್ದೀರಾ. ನಮ್ಮ ಕಾವ್ಯ ಚೆನ್ನಾಗಿ ಮಾತಾಡಿದ್ರು. ಒಂದು ತೆಕ್ಕ ಮಾತಾಡಿದ್ದಾಳೆ, ಆದರೆ ವಾಯ್ಸ್ ಡಿಸ್ಟರ್ಬೆನ್ಸ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಇದೆ. ಇಲ್ಲ ಅಂತಂದಿದ್ರೆ ಚೆನ್ನಾಗಿ ಮಾತಾಡಿದ್ಲು. ಶೇರ್ ಮಾಡಿ. ಏನ್ ಮಾಡ್ತಿದ್ದೀರಾ? ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಊಟ ಕುಡಿತಿದ್ದಾರೆ. ವಾಟರ್ ಬಾಯ್.